ಗೆಳೆಯರೆ, ನಿಮಗೆ ಡಯಾಬಿಟಿಸ್ ಇದೆಯಾ? ನಿಮ್ಮ ಮನೆಯಲ್ಲಿ ಯಾರಿಗಾರು ಡಯಾಬಿಟಿಸ್ ಇದೆಯಾ? ಅಪ್ಪ ಅಮ್ಮಂಗೆ ಡಯಾಬಿಟಿಸ್ ಇದೆಯಾ? ಡಯಾಬಿಟಿಸ್ ಸಿಂಪಲ್ ಬೇಸಿಕ್ಸ್ ಏನು, ಜೊತೆಗೆ ಯಾವ ಆಹಾರ ತಿನ್ನಬೇಕು, ಯಾವ ತಿನ್ನಬಾರ್ದು, ಭಾಳ ಕನ್ಫ್ಯೂಷನ್. ಭಾಳ ಪ್ರತಿಯೊಬ್ಬರು ಪೇಷಂಟ್ ಏನು ತಿನ್ಬೇಕು ಸರ್, ಏನು ತಿನ್ನಬಾರ್ದು ಸರ್, ಏನು ತಿನ್ಬೇಕು ಸರ್, ಏನು ತಿನ್ನಬಾರ್ದು ಸರ್, ಏನು ತಿನ್ಬೇಕು ಸರ್, ಏನು ತಿನ್ನಬಾರ್ದು ಸರ್, ಕಾಮನ್ ಪ್ರಶ್ನೆ ಅಲ್ವಾ? ಸೊ ಈ ವಿಡಿಯೋದಲ್ಲಿ ನಾನು ವಿವರವಾಗಿ ಹೇಳ್ತೀನಿ ಯಾವ ಯಾವ ಆಹಾರ ತಿನ್ಬೇಕು, ಯಾವ್ದನ್ನ ಅವಾಯ್ಡ್ ಮಾಡ್ಬೇಕು ಅಂತ. ಭಾಳ ಭಾಳ ಇಂಪಾರ್ಟೆಂಟು. ಯಾಕೆಂದರೆ ಡಯಾಬಿಟಿಸ್ ನಮ್ಮ ಇಂಡಿಯಾ ಆಲ್ಮೋಸ್ಟ್ ನಂಬರ್ 1 ವರ್ಲ್ಡ್ ನಂಬರ್ 1 ಆಗ್ತಾ ಇದೆ ಅಲ್ವಾ? ಕ್ಯಾಪಿಟಲ್ ಸಿಟಿ ಆಫ್ ಡಯಾಬಿಟಿಸ್ ಅಂದರೆ ಹೇಳ್ಬೋದು. ಹಾಗೆ ಯಾವ ಯಾವ ಆಹಾರ ತಿನ್ಬೇಕು ಅಂತ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ, ವಿಡಿಯೋನ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಡಯಾಬಿಟಿಸ್ ಪೇಷಂಟ್ ಇವಾಗಲೇ ಫಾಲೋ ಮಾಡಿ. ಅವಾಗ ಹೇಳಿದೆ ಬೇಸಿಕ್ಸ್ ಫಸ್ಟ್ ನೋಡೋಣ ಅಂತ. ಏನು ಡಯಾಬಿಟಿಸ್ ಅಂದರೆ? ಮಧುಮೇಹ, ಸಕ್ಕರೆ ಕಾಯಿಲೆ ಅಂದರೆ ಏನಪ್ಪ ಅಂತಂದರೆ ಏನಿಲ್ಲ, ದೇಹದಲ್ಲಿ ನಿಮ್ಮ ಶುಗರ್ ಅಂಶ, ರಕ್ತದಲ್ಲಿ ಶುಗರ್ ಅಂಶ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ? ಒಂದು, ಇನ್ಸುಲಿನ್ ಅಂಶ ಕಡಿಮೆ ಆಗುತ್ತೆ. ಇನ್ಸುಲಿನ್ ಗೊತ್ತಿರೋಂಗೆ ಪ್ಯಾಂಕ್ರಿಯಾಸ್ ಅಲ್ಲಿ ಬೀಟಾ ಸೆಲ್ಸ್ ಅಂತ, ಆ ಸೆಲ್ಸ್ ಪ್ರೊಡ್ಯೂಸ್ ಮಾಡುವಂಥ ಒಂದು ಹಾರ್ಮೋನ್ ಇನ್ಸುಲಿನ್ ಅಂತ. ಇನ್ಸುಲಿನ್ ಏನು ಮಾಡುತ್ತೆ? ನಿಮ್ಮ ಶುಗರ್ ಲೆವೆಲ್ನ ಕಂಟ್ರೋಲ್ ಇಡುತ್ತೆ. ಶುಗರ್ನ ಉಪಯೋಗಿಸ್ಕೊಂಡು ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುವಂಥ ಕೆಲಸ ಇನ್ಸುಲಿನ್ದು. ಸೊ ಇನ್ಸುಲಿನ್ ಕಡಿಮೆ ಆದಾಗ ಡಯಾಬಿಟಿಸ್ ಬರುತ್ತೆ. ಅಥವಾ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ನಾರ್ಮಲ್ ಕೆಲಸ ಸರಿಯಾಗಿ ಮಾಡ್ತಿಲ್ಲ, ಅವಾಗ ಡಯಾಬಿಟಿಸ್ ಬರೋ ಚಾನ್ಸ್ ಇದೆ. ಸಿಂಪಲ್ ಆಗಿ ಬೇಸಿಕ್ ಇಷ್ಟು ತಿಳ್ಕೊಳ್ಳಿ ಸಾಕು. ಸೊ ಶುಗರ್ ಲೆವೆಲ್ನ ಕಂಟ್ರೋಲ್ ಇಟ್ಕೊಳ್ಳೋದು ಭಾಳ ಭಾಳ ಇಂಪಾರ್ಟೆಂಟ್. ಒಂದು ಮೆಡಿಕೇಶನ್ಸ್ ಇದೆ, ನಿಮ್ಗೆ ಗೊತ್ತೆ, ಟೈಪ್ 1 ಡಯಾಬಿಟಿಸ್ ಇದೆ, ಟೈಪ್ 2 ಡಯಾಬಿಟಿಸ್ ಇದೆ. ಸೊ ಮೆಡಿಕೇಶನ್ಸ್ ಕಂಪಲ್ಸರಿ ತಗೋಬೇಕು. ಜೊತೆಗೆ ಬರೀ ಮೆಡಿಕೇಶನ್ ಒಂದಾಗಲ್ಲ ಗೆಳೆಯರೆ, ನೀವು ತಿನ್ನುವ ಆಹಾರ ಏನಿದೆಯಲ್ಲ, ತಿನ್ನುವ ಆಹಾರವನ್ನು ಕೂಡ ನೀವು ಒಂದು ಔಷಧ ರೂಪದಲ್ಲೇ ಬಳಸಬೇಕು. ನಾನು ನಮ್ಮ ಪೇಷಂಟ್ಸ್ ಯಾವಾಗಲೂ ಹೇಳ್ತಿರ್ತೀನಿ ಅಲ್ವಾ, ನೀವು ಆಹಾರನ ನಿಮ್ಮ ಔಷಧ ರೀತಿಯಲ್ಲಿ ಉಪಯೋಗಿಸ್ಕೊಬಿಟ್ರೆ ಮುಂದೆ ವಯಸ್ಸಾದ್ಮೇಲೆ ಎಲ್ಲ ಕಾಯಿಲೆಗಳು, ಡಯಾಬಿಟಿಸು, BP, ಹೈಪರ್ ಟೆನ್ಷನು, ಥೈರಾಯ್ಡು, ಒಬೆಸಿಟಿ, ಕೊಲೆಸ್ಟ್ರಾಲ್ ಎಲ್ಲ ಕಾಯಿಲೆ ಬಂದು ಕೊನೆಗೆ ನಿಮ್ಮ ಆಹಾರನೇ ಮಾತ್ರೆಗಳಾಗ್ಬಿಡುತ್ತೆ. ಮಾತ್ರೆ ಥರ ತಿನ್ಬೇಕು, ಏನು ಸಹ ಎಷ್ಟು ಮಾತ್ರೆ ನಮಗೂ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವಾಗಿಂದನೇ ನೀವು ನಿಮ್ಮ ಆಹಾರ ಪದ್ಧತಿ ಕರೆಕ್ಟಾಗಿ ಒಂದು ಪದ್ಧತಿ ರೂಢಿಸ್ಕೊಂಡು ನಿಮ್ಮ ಆಹಾರವನ್ನೇ ಕಣ್ಣು ಹೊತ್ಕೊಂಡು ಪ್ರಸಾದ ಥರ ಒಂದು ಔಷಧ ಥರ ಉಪಯೋಗಿಸ್ಕೊಂಡ್ಬಿಟ್ರೆ ನೀವು ವಯಸ್ಸಾದಾಗ ಕಾಯಿಲೆಗಳು ಕಡಿಮೆ ಇರುತ್ತೆ, ನೀವು ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು. ನೋಡಿ, ನೀವು ಕಾಯಿಲೆನ ಕಂಟ್ರೋಲ್ ಮಾಡಲಿಲ್ಲ, ಡಯಾಬಿಟಿಸ್ನ ಕಂಟ್ರೋಲ್ ಮಾಡಿದ್ರೆ ಡಯಾಬಿಟಿಸ್ ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ ಅಲ್ವಾ? ಸೊ ಹಾಗಾಗಿ ಡಯಾಬಿಟಿಸ್ ನಿಮಗೆ ತೊಂದರೆ ಕೊಡೋಕೆ ಮುಂಚೆ ನೀವೇ ಡಯಾಬಿಟಿಸ್ ಕಂಟ್ರೋಲ್ ಇಟ್ಕೊಳ್ಳಿ. ವೆರಿ ಸಿಂಪಲ್. ಸೊ ಯಾವ ಯಾವ ಆಹಾರ ಪದಾರ್ಥ ತಗೋಬೇಕು, ಡೂಸ್ ಅಂಡ್ ಡೋಂಟ್ಸ್, ಯಾವ್ದನ್ನ ತಿನ್ಬೇಕು, ಯಾವ್ದು ತಿನ್ನಬಾರ್ದು, ಅದನ್ನ ಡೀಟೇಲ್ ಆಗಿ ವಿವರವಾಗಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿದ್ರೆ ಡಯಾಬಿಟಿಸ್ ಇದೆಯಾ ಫುಲ್ ವಿಡಿಯೋ ನೋಡಿ ಆಯ್ತಾ, ಮಿಸ್ ಮಾಡಿ. ಜೊತೆಗೆ ನಿಮ್ಮ ಬಂಧು ಮಿತ್ರರು ಕೂಡ ಈಗಲೇ ಫಾರ್ವರ್ಡ್ ಮಾಡಿ. ಹೇಳಿದ್ರೆ ಫಸ್ಟ್ ಏನ್ ತಿನ್ಬೇಕು ನೋಡೋಣ ಅಲ್ವಾ? ವೆರಿ ಇಂಪಾರ್ಟೆಂಟ್. ಬಹಳ ಜನ ಪೇಷಂಟ್ ಬಂದು ಅದೇ ಪ್ರಶ್ನೆ ಕೇಳಿಸ್ತಾರೆ, ಡಾಕ್ಟರ್ ಏನ್ ತಿನ್ಬೇಕು ಅಂತ. ನಾ ಎಲ್ಲ ಹೇಳ್ತೀನಿ, ಏನ್ ಬೇಕಾಗ್ತೀನಿ ಒಂದನ್ನು ಬಿಟ್ಟು ಅಂತ. ಒಂದು ಯಾವ್ದು ಅಂತ ಕೊನೆಯಲ್ಲಿ ವಿಡಿಯೋ ಹೇಳ್ತೀನಿ, ಖಂಡಿತ ಕಾತರವಾಗಿ ನೋಡ್ತಾ ಇರಿ, ಯಾವ್ದನ್ನು ತಿನ್ನಬಾರ್ದು ಅಂತ ಹೇಳ್ತೀನಿ. ಸೊ ಫಸ್ಟ್ ಏನೇನು ತಿನ್ಬೇಕು ಅಂತ ನೋಡೋಣ. ಒಂದು, ಹೈ ಫೈಬರ್ ಇರುವಂತಹ ಕಾರ್ಬೋಹೈಡ್ರೇಟ್ಸ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ. ನೋಡಿ, ಕಾರ್ಬೋಹೈಡ್ರೇಟ್ಸ್ ಅವು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಭಾಳ ಫಾಸ್ಟ್ ಆಗಿ ಡೈಜೆಷನ್ ಆಗುತ್ತೆ. ಸಡನ್ ಆಗಿ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ, ಸಡನ್ ಆಗಿ ಸ್ಪೈಕ್ ಆಗುತ್ತೆ, ಅದು ನಿಮ್ಮ ಡಯಾಬಿಟಿಸ್ ಒಳ್ಳೇದಲ್ಲ. ಯಾವ ಕಾರ್ಬೋಹೈಡ್ರೇಟ್ಸ್ ಸ್ಲೋ ಡೈಜೆಷನ್ ಆಗುತ್ತೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಸ್ಲೋ ಡೈಜೆಷನ್ ಆಗುತ್ತೆ, ಅಂಥವು ನಿಮ್ಮ ಆರೋಗ್ಯಕ್ಕೆ ಭಾಳ ಭಾಳ ಒಳ್ಳೇದು. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ನಿಮ್ಗೆ ಗೊತ್ತಂಗೆ ರಾಗಿ, ಜೊತೆಗೆ ಮಿಲೆಟ್ಸ್ ಅಂತೀವಲ್ವಾ, ಮಿಲೆಟ್ಸ್ಗಳು, ಅವುಗಳೆಲ್ಲ ನಿಮಗೆ ಕಾರ್ಬೋಹೈಡ್ರೇಟ್ಸು ಸ್ಲೋ ಆಗಿ ಡೈಜೆಷನ್ ಆಗುತ್ತೆ, ಫೈಬರ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಜೊತೆಗೆ ಓಟ್ಸ್ ಇರ್ಬೋದು, ಕಿನೋವಾ ಇರ್ಬೋದು, ಬ್ರೌನ್ ರೈಸ್ ಅಂತೀವಿ ಅದರಲ್ಲಿ ಇರ್ಬೋದು. ಸೊ ಈ ರೀತಿ ಆಹಾರ ಪದ್ಧತಿಗಳನ್ನು ನೀವು ಉಪಯೋಗಿಸಿದಾಗ ಏನಾಗುತ್ತೆ, ಅದರಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಸ್ಲೋ ಡೈಜೆಷನ್ ಆಗುತ್ತೆ, ಲಾಂಗ್ ಟರ್ಮ್ ಇರುತ್ತೆ, ಒಂದೇ ಸಲ ಸಡನ್ ಸ್ಪೈಕ್ ಆಗಲ್ಲ. ಸೊ ಹಾಗಾಗಿ ಬ್ರೌನ್ ರೈಸ್ ಹೇಳ್ತಲ್ಲ, ಕುಚ್ಚಲಕ್ಕಿ ಅಂತೀವಲ್ಲ, ಆತವು ಇವನ್ನ ಉಪಯೋಗಿಸ್ಕೊಂಡಾಗ ಏನಾಗುತ್ತೆ, ನಿಮ್ಮ ಶುಗರ್ ಲೆವೆಲ್ಲು ಒಂದು ಲಾಂಗ್ ಟರ್ಮ್ ವರ್ಗು ನಾರ್ಮಲ್ ಆಗಿ ಮೇಂಟೈನ್ ಆಗ್ತಾ ಹೋಗುತ್ತೆ, ಸಡನ್ ಸ್ಪೈಕ್ ಆಗಲ್ಲ, ಮತ್ತು ಗ್ಲೈಸಿಮಿಕ್ ಇಂಡೆಕ್ಸ್ ಲೋ ಇದೆ. ಸೊ ಈ ತರ ಕಾರ್ಬೋಹೈಡ್ರೇಟ್ಸ್ನ ಉಪಯೋಗಿಸ್ಕೊಳ್ಳೋದು ಬಹಳ ಒಳ್ಳೇದು. ಇದನ್ನ ಖಂಡಿತ ಫಾಲೋ ಮಾಡಿ. ನಂಬರ್ 2, ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ ಅಂತೀವಿ. ಏನಂದ್ರೆ ಇದು ಬೆಸ್ಟ್ ಫ್ರೆಂಡ್ಸ್ ಡಯಾಬಿಟಿಸ್ ಅವ್ರಿಗೆ. ಏನಪ್ಪ ನಾನ್ ಸ್ಟಾರ್ಚ್ ವೆಜಿಟೇಬಲ್ಸ್ ಯಾವಿದೆ ಅಂತಂದ್ರೆ, ಒಂದು ನಿಮ್ಮ ಹೂಕೋಸು, ನೆಕ್ಸ್ಟ್ ಸ್ಪೈನಕ್ ಅಂತೀವಲ್ಲ, ಗ್ರೀನ್ ಲೀಫ್ ವೆಜಿಟೇಬಲ್ಸ್, ನಿಮ್ಮ ಪಾಲಕ್ ಸೊಪ್ಪು ಇರ್ಬೋದು, ಎಲ್ಲ ರೀತಿಯ ಗ್ರೀನ್ ಸೊಪ್ಸಿಗೆ ಇರ್ಬೋದು, ಅಥವಾ ನಿಮ್ಮ ಬಚ್ಚಲಿ ಸೊಪ್ಪು ಇರ್ಬೋದು, ದಂಟಿನ ಸೊಪ್ಪು ಇರ್ಬೋದು, ನೆಕ್ಸ್ಟ್ ಬ್ರೊಕೋಲಿ ಅಂತೀವಿ, ಮತ್ತೆ ಕ್ಯಾರೆಟ್ ಕೂಡ ಸ್ವಲ್ಪ ಸಿಹಿ ಇರುತ್ತೆ, ಬಟ್ ತೊಂದರೆ ಕ್ಯಾರೆಟ್ ಕೂಡ ತಿನ್ಬೋದು. ಮತ್ತೆ ಕುಕುಂಬರ್, ಸೌತೆಕಾಯನ್ನ ಮತ್ತೆ ಕ್ಯಾರೆಟ್ನ ಮತ್ತೆ ಹೂಕೋಸ್ನ, ಅವನ್ನೆಲ್ಲ ನೀವು ಬೀನ್ಸ್ ಇರ್ಬೋದು, ಅವನ್ನೆಲ್ಲ ಹಸಿಯಾಗೆ ತಿನ್ಬಿಡ್ಬೋದು. ಊಟದ ಜೊತೆ ಸಲಾಡ್ ತರ ಇಟ್ಕೊಂಡು ತಿನ್ಬಿಟ್ಟೇನತ್ತೆ, ಹೊಟ್ಟೆ ತುಂಬ್ದಂಗೆ ಫೀಲಿಂಗು ಕೊಡುತ್ತೆ. ಮತ್ತೆ ಅವರಲ್ಲಿ ಐಸ್ ಸ್ಟಾರ್ಚ್ ಇರೋದ್ರಿಂದ ನಿಮಗೆ ಶುಗರ್ ಲೆವೆಲ್ಗೆ ಏನು ಹೆಚ್ಚು ಕಡಿಮೆ ಆಗಲ್ಲ. ಮತ್ತೆ ತಿನ್ನೋದು ಕೂಡ ಆಹಾರ ಪದಾರ್ಥ ಕಡಿಮೆ ಮಾಡಿ. ನೋಡಿ, ಶುಗರ್ ಸಣ್ಣ ಹೊಟ್ಟೆ ಒಬೆಸಿಟಿ ಜಾಸ್ತಿ ಇರ್ತಾರೆ. ಸೊ ವೆಯ್ಟ್ ಕಡಿಮೆ ಮಾಡೋದು ಭಾಳ ಭಾಳ ಇಂಪಾರ್ಟೆಂಟ್. ನಾನು ಯಾವಾಗಲೂ ಹೇಳ್ತೀನಿ ನನ್ನ ಪೇಷಂಟ್ಗೆ, ಒಬೆಸಿಟಿ ಹೆಂಗಂತ ಎಲ್ಲ ಕಾಯಿಲೆಗಳಿಗೂ ಒಂದು ಔತಣ ಕೂಟ ಏರ್ಪಡಿಸಿ ಪಾರ್ಟಿಗೆ ಬನ್ನಿ ಅಂತ ಕರೆದಂಗೆ ಲೆಕ್ಕ ಅಂತ ಅಲ್ವಾ?
ಸೊ ಒಬೆಸಿಟಿ ಇದ್ದಷ್ಟು ಎಲ್ಲ ಕಾಯಿಲೆ ಜಾಸ್ತಿ, ಡಯಾಬಿಟೀಸ್ ಇರ್ಬೋದು, ಹೈಪರ್ಟೆನ್ಷನ್ ಇರ್ಬೋದು, ಇಸ್ಟಿಮಿಕ್ ಹಾರ್ಟ್ ಡಿಸೀಸ್ ಇರ್ಬೋದು, ನಾನು ಆರ್ಥೋಪೆಡಿಕ್ಸ್ ಸರ್ಜನ್, ಮಂಡಿ ನೋವಿರೋದು, ಬೆನ್ನು ನೋವಿರೋದು, ಹಿಂಡಿ ನೋವಿರೋದು, ಪ್ರತಿಯೊಂದು ಕಾಯಿಲೆನೂ ಒಬೆಸಿಟಿ ಇರೋದು ಬೊಜ್ಜಿರೋರಿಗೆ ಕಾಮನ್. ನಾನು ಬೊಜ್ಜು ಕರಸಕ್ಕೆ ಅಂತ ಒಂದು ವಿಡಿಯೋ ಮಾಡಿದ್ದೆ, ದಯವಿಟ್ಟು ಆ ವಿಡಿಯೋ ನೋಡಿ. ಸೊ ಹಾಗೆ ವೆಯ್ಟ್ ಕಡಿಮೆ ಮಾಡ್ಬೇಕಂದ್ರೆ ನೀವು ಈ ರೀತಿಯ ತರಕಾರಿಗಳನ್ನ ಉಪಯೋಗಿಸ್ತಾ ಏನಂತೆ ಹೈ ಸ್ಟಾರ್ಚ್ ಇರೋದ್ರಿಂದ ಡಯಾಬಿಟೀಸ್ಗೂ ಒಳ್ಳೇದು, ವೆಯ್ಟು ಕಡಿಮೆ ಆದ ಮೇಲೆ ತಿಂದು ಹೊಟ್ಟೆ ತೃಪ್ತಿ ಇರ್ತದೆ, ತಿನ್ನೋ ಆಹಾರ ಸ್ವಲ್ಪ ಕಡಿಮೆ ತಿಂತೀರಾ. ಸೊ ಹಾಗಾಗಿ ಈ ರೀತಿಯ ಸ್ಟಾರ್ಚ್ ಜಾಸ್ತಿ ಇರುವಂತಹ ತರಕಾರಿಗಳನ್ನ ನೀವು ಯಥೇಚ್ಛವಾಗಿ ಡಯಾಬಿಟಿಸ್ ಬಳಸೋದು ಬಹಳ ಒಳ್ಳೇದು. ಇಲ್ಲಿ ನಂಬರ್ 3 ಬಂದು ಲೀನ್ ಪ್ರೋಟೀನ್ಸ್ ಅಂತೀವಿ. ಪ್ರೋಟೀನ್ ಜಾಸ್ತಿ ಇರುವಂತಹ ಆಹಾರ ಪದಾರ್ಥಗಳು ನಿಮ್ ಶುಗರ್ನ ಜಾಸ್ತಿ ಮಾಡಲ್ಲ. ಫಿಶ್ ಇರ್ಬೋದು, ಅಥವಾ ಹೆಗ್ ಇರ್ಬೋದು, ಅಥವಾ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಈ ರೀತಿಯ ಪ್ರೋಟೀನ್. ಮತ್ತೆ ಸಸ್ಯಾಹಾರಿಗಳಲ್ಲೂ ಯಥೇಚ್ಛವಾಗಿ ಇದೆ. ಏನು ನೀವು ಎಲ್ಲ ರೀತಿಯ ಬೇಳೆಗಳು, ಕಾಳುಗಳು ಇದೆಯಲ್ಲ, ತೊಗರಿ ಬೇಳೆ ಇರ್ಬೋದು, ಉದ್ದಿನ ಬೇಳೆ ಇರ್ಬೋದು, ಅಲಸಂದಿ ಕಾಳು ಇರ್ಬೋದು, ಎಲ್ಲಾ ರೀತಿಯ ಗ್ರೀನ್ ಗ್ರಾಮ್ ಇರ್ಬೋದು, ಎಲ್ಲಾ ರೀತಿಯ ಕಾಳುಗಳಲ್ಲಿ ಮತ್ತೆ ಲೆಗ್ಯೂಮ್ಸ್ ಅಂತೀವಿ, ದ್ವಿದಳ ಧಾನ್ಯಗಳು, ಅವುಗಳೆಲ್ಲ ಪ್ರೋಟೀನ್ ಜಾಸ್ತಿ ಇರುತ್ತೆ. ಅವನ್ನ ನೀವು ಯಥೇಚ್ಛವಾಗಿ ಬಳಸ್ಬೋದು ಅಲ್ವಾ. ಸೊ ನೀವು ಕಾಳನ್ನ ಪಲ್ಯ ಮಾಡ್ಕೊಂಡು ತಿನ್ಬೋದು, ನಾನಾ ರೀತಿ ಉಪಯೋಗಿಸ್ಬೋದು. ಈ ರೀತಿಯ ಅಥವಾ ಕಾಳನ್ನ ಸಾರು ಮಾಡ್ಕೊಂಡು ತಿನ್ಬೋದು, ಏನಾದ್ರು ಮಾಡ್ಕೊಂಡು ತಿನ್ಬೋದು. ಈ ರೀತಿ ಪ್ರೋಟೀನ್ ರಿಚ್ ಇರುವಂತಹ ಆಹಾರ ಪದಾರ್ಥಗಳು ನಿಮಗೆ ಶುಗರ್ನ ಜಾಸ್ತಿ ಮಾಡಲ್ಲ. ಮತ್ತೆ ನಿಮ್ಗೆ ಗೊತ್ತಿದೆ ಮಸಲ್ಸ್ ಸ್ಟ್ರೆಂತ್ ಕೂಡ ಪ್ರೋಟೀನ್ಸ್ ಬೇಕೇ ಬೇಕು. ಡಯಾಬಿಟೀಸ್ ಅವ್ರಿಗೆ ಮಸಲ್ಸ್ ಸ್ವಲ್ಪ ವೀಕ್ ಆಗಿರುತ್ತೆ. ಸೊ ಹಾಗೆ ಪ್ರೋಟೀನ್ ರಿಚ್ ಇರುವಂತಹ ಆಹಾರ ಪದಾರ್ಥಗಳನ್ನ ನೀವು ಯಥೇಚ್ಛವಾಗಿ ಬಳಸಿ, ಯಾಕೆಂದ್ರೆ ನಿಮ್ಗೆ ಶುಗರ್ಗೆ ತೊಂದರೆ ಮಾಡಲ್ಲ. ಮತ್ತೆ ಅದು ಹೊಟ್ಟೆ ತುಂಬದ ಫೀಲ್ ಲಾಂಗ್ ಟರ್ಮ್ ತೋರುತ್ತೆ ಡೈಜೆಷನ್ ಆಗಿ. ಸೊ ಲಾಂಗ್ ಟರ್ಮ್ ಇರೋದ್ರಿಂದ ಏನಾಗುತ್ತೆ, ನಿಮ್ಗೆ ಹಸಿವು ಬೇಗ ಆಗಲ್ಲ, ಜಾಸ್ತಿ ತಿನ್ನಕ್ ಹೋಗಲ್ಲ ನೀವು. ಸೊ ಹಾಗೆ ಪ್ರೋಟೀನ್ ಜಾಸ್ತಿ ಇರುವಂತಹ ಆಹಾರ ಪದಾರ್ಥಗಳನ್ನ ಖಂಡಿತ ಉಪಯೋಗಿಸ್ಕೊಳ್ಳಿ. ನಂಬರ್ 4 ಹೆಲ್ತಿ ಫ್ಯಾಟ್ಸ್ ಅಂತೀವಿ ನೋಡಿ. ಆಯಿಲ್ ಜಾಸ್ತಿ ಇರುವಂತ ಫ್ಯಾಟ್ ಅಂಶ ತಿನ್ಬಾರ್ದು ಅಲ್ವಾ. ಯಾವ್ದು ನೆಕ್ಸ್ಟ್ ಹೇಳ್ತೀನಿ ನಾನು. ಹೆಲ್ತಿ ಫ್ಯಾಟ್ಸ್ ತಿನ್ಬೋದು. ಹೆಲ್ತಿ ಫ್ಯಾಟ್ಸ್ ಅಂತ ಏನಂತೆ ನನ್ಗೆ ಹೇಳಿದ್ನಲ್ಲ, ಆಲ್ಮಂಡ್ಸ್ ಅಂತೀವಿ, ಬಾದಾಮಿಲಿ ಇರ್ಬೋದು, ನೆಕ್ಸ್ಟ್ ನಿಮ್ಗೆ ಅಗಸೆ ಬೀಜ ಫ್ಲಾಕ್ಸ್ ಸೀಡ್ಸ್ ಅಂತೀವಿ, ವಾಲ್ನಟ್ಸ್ ಇರ್ಬೋದು, ಮತ್ತೆ ಚಿಯಾ ಸೀಡ್ಸ್ ಅಂತೀವಿ. ಅವುಗಳಲ್ಲೆಲ್ಲ ಏನಾಗುತ್ತೆ ನಿಮ್ಗೆ ಹಾರ್ಟ್ ಹೆಲ್ತ್ ಕೂಡ ಒಳ್ಳೇದು ನೋಡಿ. ಡಯಾಬಿಟೀಸ್ಗೆ ಹಾರ್ಟ್ ಪ್ರಾಬ್ಲಮ್ ಆಗುವಂತ ಜಾಸ್ತಿ ಚಾನ್ಸಸ್ ಅಲ್ವಾ. ಎಷ್ಟೊಂದು ಜನ ಡಯಾಬಿಟೀಸ್ಗೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಆಗ್ಬಿಡುತ್ತೆ. ರಾತ್ರಿ ಮಲಗಿರ್ತಾರೆ, ಯಾವಾಗ ಹೋದ್ರು ಗೊತ್ತಾಗಲ್ಲ, ಬೆಳಿಗ್ಗೆ ತಕ್ಷಣ ಅವ್ರು ಇರೋದೇ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ. ಹಾಗಾಗಿ ಈ ರೀತಿ ಆಹಾರ ಪದಾರ್ಥ ತಗೊಳ್ಳೋದು ನಿಮ್ಗೆ ಹಾರ್ಟ್ ಕೂಡ ಒಳ್ಳೇದು, ನಿಮ್ಗೆ ಡಯಾಬಿಟೀಸ್ ಕೂಡ ಒಳ್ಳೇದು. ಅದಕ್ಕೆ ಹೆಲ್ತಿ ಫ್ಯಾಟ್ಸ್ ಅಂತಾರೆ. ಹೆಲ್ತಿ ಫ್ಯಾಟ್ಸ್ ನ ಉಪಯೋಗಿಸ್ಕೊಳ್ಳೋದು ಬಹಳ ಅನುಕೂಲತೆಗಳಿದೆ. ಇದನ್ನ ಖಂಡಿತವಾಗಿ ಉಪಯೋಗಿಸ್ಕೊಳ್ಳಿ. ಸೊ ಗೆಳೆಯರೆ, ಕಾಮನ್ ಕೇಳೋದು ಡಯಾಬಿಟಿಸ್ ಪೇಷಂಟ್ಸ್ ಅಷ್ಟೇ ಹಣ್ಣುಗಳು ತಿನ್ಬೋದಾ, ಹಣ್ಣು ತಿನ್ಬೋದಾ. ಹಣ್ಣು ಸಾಧಾರಣ ಎಲ್ಲ ಸ್ವೀಟ್ ಆಗಿರುತ್ತೆ ನೋಡಿ. ಕೆಲವು ಪಪಾಯ ತಿನ್ಬೋದು, ಚೇಪಿನಕಾಯಿ ಅಂತೀವಿ ಅದನ್ನು ತಿನ್ಬೋದು, ಬೆರ್ರೀಸ್ ಅಂತ ಅದನ್ನು ತಿನ್ಬೋದು. ಜೊತೆಗೆ ನೀವು ಆ್ಯಪಲ್, ಸೇಬು ಹಣ್ಣು ತಿನ್ಬೋದು. ಎಲ್ಲ ಮಾಡ್ರೇಷನ್ ತಿನ್ಬೋದು. ಎಲ್ಲ ತಿನ್ಬೋದು, ಎಲ್ಲ ಒಂದೊಂದು ತಿನ್ಬೇಡಿ. ಒಂದೇ ದಿವಸ ಒಂದು ಬಾಳೆಹಣ್ಣು, ಒಂದು ಆ್ಯಪಲ್ ತಿನ್ಬೇಡಿ. ಒಂದೊಂದು ದಿವಸ ಒಂದೊಂದು ತಿನ್ಬೋದು ಅಲ್ವಾ. ಸೊ ಆ ರೀತಿ ಏನು ಮಾಡ್ಬೋದು ನೋಡಿ. ಆ್ಯಪಲ್ ತಿಂತೀರ ಅಂದ್ಕೊಳ್ಳಿ, 4 ಪೀಸ್ ಮಾಡಿದ್ರೆ ಮನೇಲಿ 4 ಜನ ಇರ್ತೀರಿ, ಗಂಡ ಹೆಂಡತಿ ಇಬ್ಬರು ಮಕ್ಳು ಇರ್ತಾರೆ ಆಮೇಲೆ, ಅಥವಾ ಮೊಮ್ಮಕ್ಳು ಇರ್ತಾರೆ. ಒಂದೊಂದು ಪೀಸ್ ಒಬ್ಬರು ತಿನ್ಬಿಡಿ, ಸರಿ ಗೊತ್ತಾಗ ಅಲ್ವಾ. ಸೊ ಹಾಗೆ ಮಾಡ್ರೇಷನ್ ತಿನ್ಬೇಕು, ಒಂದೇ ದಿವಸ ಜಾಸ್ತಿ ತಿನ್ನೋದಲ್ಲ. ಸೊ ಅದಕ್ಕೂ ನಿಮ್ಮ ಡಯಾಬಿಟೀಸ್ ಟ್ರೀಟ್ಮೆಂಟ್ ಮಾಡ್ತಿರುವಂತಹ ವೈದ್ಯರನ್ನ ಕಾಣಿ. ಸಪೋಸ್ ಕೆಲವರಿಗೆ ತುಂಬ ಜಾಸ್ತಿ ಡಯಾಬಿಟೀಸ್ 300 ಇರುತ್ತೆ, 400, 450 ಹಂಗೆಲ್ಲ RBS ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸೊ ಆ ಥರ ಇದ್ದಾಗ ಬಹುಶಃ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದಾಗುತ್ತೆ. ಹಾಗೆ ಕಂಟ್ರೋಲ್ ಇತ್ತು ಅಥವಾ ಬಾರ್ಡರ್ ಲೈನಲ್ಲಿದೆ, ನಾರ್ಮಲ್ ಏನುವಾಗ ಈ ಥರ ಹಣ್ಣುಗಳು ತೊಗೊಳೋದ್ರಲ್ಲಿ ಏನಂತ ಸಮಸ್ಯೆ ಆಗಲ್ಲ. ಬಟ್ ಯಾವುದಕ್ಕೂ ನಿಮಗೆ ಟ್ರೀಟ್ಮೆಂಟ್ ಮಾಡುವಂತಹ ಫಿಸಿಷಿಯನ್ ಇರ್ತಾರೆ, ಅಥವಾ ಡಯಾಬಿಟಿಷಿಯನ್ಸ್ ಇರ್ತಾರೆ. ಸೊ ನಿಮಗೆ ಯಾರು ಟ್ರೀಟ್ಮೆಂಟ್ ಮಾಡ್ತಾರೆ, ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಇರ್ತಾರೆ, ಅವ್ರ ಹತ್ರ ಡಿಸ್ಕಸ್ ಮಾಡಿ ಇದನ್ನು ಕೂಡ ಡಿಸೈಡ್ ಮಾಡಿ. ನಾನು ಓವರಾಲ್ ಜನರಲ್ ಹೇಳಿರ್ತೀನಿ, ಬಟ್ ಅಲ್ಟಿಮೇಟು ಟೈಲರ್ ಮೇಡ್ ಅಂತೀನಿ ನೋಡಿ. ನನಗೆ ಬೇಕಾದ ಶರ್ಟ್ ನಾನು ಹಾಕೊಂಡು ನನ್ನ ಸೈಜ್, ಅದೇ ಥರ ನಿಮ್ಮ ದೇಹಕ್ಕೆ ಬೇಕಾಗುವಂತಹ ಹಣ್ಣುಗಳಾಗ್ಬೋದು, ಶುಗರ್ ಅಂಶ ಇರ್ಬೋದು. ನಿಮಗೆ ನಿಮ್ಮ ಟ್ರೀಟ್ಮೆಂಟ್ ಮಾಡುವಂಥ ಡಾಕ್ಟ್ರಿಗೆಲ್ಲ ಡೀಟೇಲ್ಸ್ ಗೊತ್ತಿರುತ್ತೆ. ಎಷ್ಟು ವರ್ಷದಿಂದ ನಿಮ್ಗೆ ಶುಗರ್ ಇದೆ, ಕಂಟ್ರೋಲ್ ಇದೆಯಾ ಇಲ್ವಾ, ಜಾಸ್ತಿ ಆಗಿದೆ, HbA1c ಅಂತೀವಿ, ಫಾಸ್ಟ್ 3 ಮಂತ್ಸಿಂದ ಎಷ್ಟಿದೆ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಅವರು ನಿಮಗೆ ಕರೆಕ್ಟಾಗಿ ಜಡ್ಜ್ಮೆಂಟ್ ಕೊಡ್ತಾರೆ, ಯಾವ ಹಣ್ಣು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು ಅಂತ ಅವ್ರು ಕರೆಕ್ಟಾಗಿ ಜಡ್ಜ್ ಕೊಡ್ತಾರೆ. ಬಟ್ ಹಣ್ಣುಗಳನ್ನ ತಿನ್ನಲೇಬಾರ್ದು ಅಂತಿಲ್ಲ, ನಾನು ಹೇಳಿದಂಗೆ ಮಾಡ್ರೇಷನ್ ತೊಗೊಂಡ್ರೆ ಒಳ್ಳೆದಾಗುತ್ತೆ. ಬಟ್ ಅವ್ರ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಹಣ್ಣುಗಳು ತಿನ್ನಿ, ಎಂಜಾಯ್ ಮಾಡಿ. ಇದನ್ನು ಹಣ್ಣುಗಳು ತಿನ್ಬೋದು ಅಂತ ಹೇಳಿದ್ರೆ ಇನ್ನೊಂದು ಒಳ್ಳೆ ಉಪಾಯ ಹೇಳ್ತೀನಿ ಕೇಳಿ. ಸೊ ಹಣ್ಣುಗಳು ತಿನ್ನುವಾಗ ಏನು ಮಾಡಬೇಕು ನೀವು ಅಂತಂದರೆ, ಒಂದು ಪ್ರೋಟೀನ್ ಜಾಸ್ತಿ ಇರುವ ಆಹಾರ ಪದಾರ್ಥ ಅಥವಾ ಫೈಬರ್ ಜಾಸ್ತಿ ಇರುವ ಆಹಾರ ಪದಾರ್ಥ ತೊಗೊಂಡ್ಬಿಡ್ಬೇಕು. ಅವಾಗ ಏನಾಗುತ್ತೆ ನಿಮ್ಗೆ ಗೊತ್ತಿದೆಯಲ್ಲ ನೋಡಿ. ಏನಕ್ಕೆ ಶುಗರ್ ತೊಗೋಬಾರ್ದು ಅಥವಾ ಜಾಸ್ತಿ ಸಿಹಿರೋ ಹಣ್ಣು ತಿನ್ನಬಾರ್ದು ಅಂದರೆ, ಗ್ಲೈಸಿಕ್ ಇಂಡೆಕ್ಸ್ ಇರುತ್ತೆ ಜಾಸ್ತಿ, ಅದು ಒಂದೇ ಸಲ ಶುಗರ್ ಲೆವೆಲ್ ಜಾಸ್ತಿ ಅದನ್ನು ಆಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ನಿಮ್ಮ ಒಂದು ಟಿಪ್ಸ್ ಏನಪ್ಪ ಅಂತಂದರೆ, ನೀವು ಪ್ರೋಟೀನ್ ಜಾಸ್ತಿ ಇರುವಂಥ ಆಹಾರ ಪದಾರ್ಥ ಇಲ್ಲಾಂದರೆ ಫೈಬರ್ ಜಾಸ್ತಿ ಇರುವಂಥ ಆಹಾರ ಪದಾರ್ಥ ಅದನ್ನು ಮಿಕ್ಸ್ ಮಾಡಿ ತೊಗೊಳ್ಳಿ. ಅವಾಗ ಏನಾಗುತ್ತೆ, ಅದು ನಿಮಗೆ ಸ್ಲೋ ಡೈಜೆಷನ್ ಆಗುತ್ತೆ. ಒಂದೇ ಸಲ ಗ್ಲೈಸಿಕ್ ಇಂಡೆಕ್ಸ್ ಜಾಸ್ತಿಯಾಗಿ ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗದೆ ನೋಡ್ಕೊಳ್ಳುವಂಥ ಒಂದು ಟ್ರಿಪ್. ನೆಕ್ಸ್ಟ್ ಕೆಲವು ಸಾಂಬಾರು ಪದಾರ್ಥಗಳು ಬರ್ತಲ್ವ. ಈಗ ಸಿನೆಮನ್ ಅಂತೀವಿ, ದಾಲ್ಚಿನ್ನಿ ಅಂತೀವಿ, ಅದಿರ್ಬೋದು. ಅಥವಾ ನಿಮಗೆ ಏಲಕ್ಕಿ ಇರ್ಬೋದು, ಅಥವಾ ಅರಿಶಿನ ಇರ್ಬೋದು. ಮತ್ತು ಫೆನುಗ್ರಿಕ್ ಅಂತ ಅದನ್ನು ಬಂದರೆ ನಿಮಗೆ ಮೆಂತೆ ಅಂತ ಹೇಳ್ತೀವಿ. ಇವೆಲ್ಲ ನಿಮಗೆ ಒಂದು ಸ್ಪೈಸಸ್ ಥರ ಆ್ಯಡ್ ಆಗುತ್ತೆ, ಬರೀ ಸ್ಪೈಸ್ ರುಚಿ ಕೊಡುತ್ತೆ ಅಷ್ಟೇ ಅಲ್ಲ, ಜೊತೆಗೆ ನಿಮಗೆ ಮಾಡ್ರೇಷನ್ ಉಪಯೋಗಿಸ್ಕೊಂಡ್ರೆ ನಿಮ್ಮ ಶುಗರ್ ಲೆವೆಲ್ನ ಕಂಟ್ರೋಲ್ ಇಟ್ಕೊಳ್ಳೋಕೆ ಕೂಡ ಅದು ಅನುಕೂಲಕಾರಿ ಆಗುತ್ತೆ. ಸೊ ಹಾಗೆ ಸ್ಪೈಸಸ್ ಕೂಡ ಮಾಡ್ರೇಷನ್ ಉಪಯೋಗಿಸ್ಕೊಂಡು ನೋಡಿ. ಅತಿಯಾದರೆ ಅಮೃತನ ವಿಷಯ ನಿಮ್ಗೆ ಗೊತ್ತಿದೆ, ಹಂಗೆ ತೀರನ್ನು ಬಿಡಬಾರ್ದು, ಬ್ಯಾಲೆನ್ಸ್ ಮಾಡ್ಬೇಕಲ್ವ. ಅತಿವೃಷ್ಟಿ ಅನಾವೃಷ್ಟಿ ಎರಡೂ ತಪ್ಪು. ಸೊ ಹಾಗಾಗಿ ಒಂದು ಮಾಡ್ರೇಷನ್ಲಿ ಆಹಾರ ಪದಾರ್ಥಗಳನ್ನ ತೊಗೊಂಡಾಗ ನಿಮ್ಮ ದೇಹಕ್ಕೆ ಅದು
ಪೂರಕವಾಗುತ್ತೆ ಹೊರತು ಮಾರಕ ಅಲ್ಲ. ಸೊ ಹಾಗಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಶುಗರ್ನ ನಾನು ಯಾವಾಗಲೂ ಹೇಳ್ತೀನಿ ನೋಡಿ, ಶುಗರ್ ಹೇಗಪ್ಪ ಅಂತಂದರೆ ಒಂದು ಸಿಂಹನ ಹುಲ್ಲಿನ ಬೋನ್ ಇಟ್ಕೊಂಡಿರ್ತಾರೆ ಅಂದ್ಕೊಳ್ಳಿ, ಝೂ ಅಲ್ಲಿ ಇರುತ್ತೆ, ಬೋನ್ ಒಳಗೈತೆ, ನೀವು ಹೋಗ್ಬೋದು, ಎಲ್ಲ ನೋಡ್ಕೊಂಡು ಮಾಡ್ಬೋದು, ಏನು ತೊಂದರೆ. ಬಟ್ ಅದು ಬೋನಿಂದ ಹೊರಗೆ ಬಂತು ಅಂದರೆ ನಿಮ್ಗೆ ಅಪಾಯ. ಅದೇ ರೀತಿ ಶುಗರ್ನ ಡಯಾಬಿಟಿಸ್ ನೀವು ಕಂಟ್ರೋಲ್ ಇಟ್ಕೊಂಡಿದೆ ಅಂದರೆ ಏನು ತೊಂದರೆ, ಅದು ಕಂಟ್ರೋಲ್ ತಪ್ಪು ಅಂದರೆ ಎಲ್ಲ ತೊಂದರೆ ಆಗುತ್ತೆ. ಹಾಗಾಗಿ ಶುಗರ್ನ ಕಂಟ್ರೋಲ್ ಇಟ್ಕೊಳ್ಳೋದು ಭಾಳ ಭಾಳ ಮುಖ್ಯ. ಇದ್ರಾಗೆ ಮುಖ್ಯವಾಗಿ ಏನು ತಿನ್ನಬಾರ್ದು ಕೇಳ್ತೀನಿ ಕೇಳಿ ನೋಡಿ. ರಿಫೈನ್ಡ್ ಶುಗರ್ಸ್ ಅಂತೆ, ಡಯಟ್ ಸ್ವೀಟ್ಸು, ಇವುಗಳೆಲ್ಲ ಏನಾಗುತ್ತೆ, ಗ್ಲುಕೋಸ್ ಅಂಶ ಜಾಸ್ತಿ ಇರುತ್ತೆ, ಒಂದೇ ಸಲ ಗ್ಲೈಸಿಮಿಕ್ ಟಕ್ ಅಂತ ಶೂಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನು ಖಂಡಿತ ಅವಾಯ್ಡ್ ಮಾಡಿ. ನಾನು ಯಾವಾಗಲೂ ಹೇಳ್ತಿದ್ದೀನಿ ಪೇಷಂಟ್ಗೆ, ಒಂದು ಜಾಮೂನು ಫಾರ್ ಫ್ಯೂ ಸೆಕೆಂಡ್ಸ್ ಆನ್ ದ ಲಿಪ್ಸ್ ಫಾರ್ ಎವರ್ ಆನ್ ಯುವರ್ ಹಿಪ್ಸ್ ಅಂತ. ಕೆಲವು ಸೆಕೆಂಡ್ಸ್ ಮಾತ್ರ ನಿಮ್ಮ ಬಾಯಲ್ಲಿ ಅಥವಾ ತುಟಿ ಮೇಲೆ ಇರುತ್ತೆ, ಬಟ್ ಹಿಪ್ಸ್ ಮೇಲೆ ನಿಮ್ಮ ಗುಂಡಿ ಮೇಲೆ ಪರ್ಮನೆಂಟಾಗಿ ಉಳ್ಕೊಂಡ್ಬಿಡುತ್ತೆ ಅಂತ. ಸೊ ಹಾಗೆ ಆ ರೀತಿಯ ಸ್ವೀಟ್ಸ್ನ, ಡೈರೆಕ್ಟ್ ಶುಗರ್ಸ್ನ, ರಿಫೈನ್ಡ್ ಶುಗರ್ಸ್ನ ಖಂಡಿತ ಅವಾಯ್ಡ್ ಮಾಡಿ. ಕೆಲವು ಹಿಡನ್ ಶುಗರ್ಸ್ ಇರುತ್ತೆ, ನಿಮಗೆ ಅದ್ರ ರ್ಯಾಪರ್ ಮೇಲೆ ಕರೆಕ್ಟಾಗಿ ಹಾಕಿರಲ್ಲ. ಸೊ ಹಾಗೆ ಆ ಥರದ ಖಂಡಿತ ಅವಾಯ್ಡ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ರೀತಿ ಇದಂಥ ಡೈರೆಕ್ಟ್ ಶುಗರ್ನ, ಸ್ವೀಟ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ನಾವು ಟೆಕ್ನಿಕ್ ಹೇಳ್ತೀವಿ. ಈಗ ನನ್ನ ಪೇಷಂಟ್ಸ್ ಎಲ್ಲ ಬಂದು ಕೇಳ್ತಿದ್ದೆ, ಸರ್ ಮದುವೆ ಮನೆಗೆ ಹೋಗಿರ್ತೀವಿ, ಯಾವುದೋ ಫಂಕ್ಷನ್ಗೆ ಹೋಗಿರ್ತೀವಿ, ಉಪನಯನಕ್ಕೂ ಯಾವುದೋ ಫಂಕ್ಷನ್ಗೆ ಹೋಗಿರ್ತೀವಿ, ಅಲ್ಲಿ ಸ್ವೀಟ್ಸು ಎಲ್ಲರೂ ಹಾಕ್ಸ್ಕೊತಾರೆ, ನಮಗೂ ಆಸೆ ಹಾಕ್ಸ್ಕೊಬಿಡ್ತೀವಿ. ಹಾಕಿದ್ಮೇಲೆ ಬಿಡೋಕ್ಕೆ ಬೇಜಾರು, ಅಥವಾ ಅಕ್ಕಪಕ್ಕದ ಅನ್ಕೊಂತ, ನೋಡಪ್ಪ ಇವ್ರ ಅಹಂಕಾರ, ಸ್ವೀಟು ಹಂಗೆ ಬಿಟ್ಟಿದ್ದಾರೆ, ತಿನ್ನಲಿಲ್ಲ, ವೇಸ್ಟ್ ಮಾಡ್ತಾರೆ ಅಂತ ಅನ್ಕೊಂತಾರೆ. ಏನು ಮಾಡ್ಬೇಕು ನೋಡಿ, ಹಪ್ಪಳ ಟೆಕ್ನಿಕ್ ಇದೆ. ಹಪ್ಪಳ ಇರುತ್ತಲ್ಲ, ಹಪ್ಪಳ ಅದನ್ನು ಮುಚ್ಚಿಟ್ಬಿಡಿ. ಅವಾಗ ಜನಗಳಿಗೆ ಗೊತ್ತಾಗಲ್ಲ, ನೋಡಲ್ಲ, ಅದು ಕಡೆ ಇದು ಹೋಗ್ತದು. ಸೊ ಯಾಕೆ ಹೇಳ್ತೀವಿ ನೋಡಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಲ್ವಾ. ಅಕ್ಕಪಕ್ಕದವರು ಬೇರೆಯವ್ರು ಯಾರು ಏನು ಹೇಳ್ತಾರೆ ಅಂತ ನೀವ್ಯಾಕೆ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಕು. ನೀವು ಸ್ಟ್ರಿಕ್ಟಾಗಿ ಎಲ್ಲ ಹೋಗ್ತೀರಾ, ಶುಗರ್ಲೆಸ್ ಕಾಫಿ ಕೊಡಿ ಅಂತ ಕೇಳಿ, ಹೋಟ್ಲೆಲ್ಲ ಶುಗರ್ಲೆಸ್ ಅಂತ ಕೊಡ್ತಾರೆ, ತೊಂದರೆ ಇಲ್ಲ. ನೀವು ಅದು ಬೇರೆ ಯಾರು ನೆಂಟರು ಮನೆಗೆ ಹೋಗ್ತೀರಾ, ಫಂಕ್ಷನ್ಸಲ್ಲಿ 2-3 ಸ್ವೀಟ್ ಹಾಕ್ಬಾರ್ದು. ಖಂಡಿತ ನಿಮ್ಮ ಡಯಾಬಿಟಿಸ್ ಇದೆ, ಸ್ಟ್ರಿಕ್ಟಾಗಿ ಹೇಳಿ ಡಾಕ್ಟರ್ ತಿನ್ನಬೇಡಿ ಅಂತ ಅವಾಯ್ಡ್ ಮಾಡ್ತಾರಲ್ವ. ನೀವು 1-2 ಸಲ ಸ್ಟ್ರಿಕ್ಟಾಗಿ ಹೇಳಿದ್ರೆ 3 ಸಾವಿರ ಹಾಕೋಕ್ಕೆ ಬರಲ್ಲ. ಸೊ ಹಾಗೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ನಿಮ್ಮ ಡಯಾಬಿಟಿಸ್ನ ಕಂಟ್ರೋಲ್ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪರ್ಸ್ನಲ್, ಅದು ನಮ್ಮ ಒಂದು ವೈಯಕ್ತಿಕ ನಮ್ಮ ಜವಾಬ್ದಾರಿ ಅದು ಅಲ್ವಾ, ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಆರೋಗ್ಯ. ಸೊ ಹಾಗೆ ಸ್ಟ್ರಿಕ್ಟಾಗಿ ಡೈರೆಕ್ಟ್ ಶುಗರ್ನ, ಡೈರೆಕ್ಟ್ ಸ್ವೀಟ್ನ ಅವಾಯ್ಡ್ ಮಾಡಿ. ಇಷ್ಟು ಹೇಳಿದ್ರೆ ವೈಟ್ ರೈಸು ಮತ್ತು ರಿಫೈನ್ಡ್ ಫ್ಲೋರ್ ಅಂತ ಹೇಳ್ತೀವಿ, ಮೈದಾ, ಆಮೇಲೆ ಅಕ್ಕಿ, ಇವೆಲ್ಲ ಭಾಳ ಡೇಂಜರ್. ಯಾಕೆಂದರೆ ಡೈರೆಕ್ಟಾಗಿ ಗ್ಲೂಕೋಸ್ ಕನ್ವರ್ಟ್ ಆಗುತ್ತೆ. ಹಂಗಾಗಿ ಶುಗರ್ ಅವ್ರಿಗೆ ಭಾಳ ಅನುಕೂಲ. ಹಂಗಾಗಿ ರೈಸ್ನ ಆದಷ್ಟು ಅವಾಯ್ಡ್ ಮಾಡೋದು. ಯಾವಾಗಲೂ ಒಂದು ಸ್ವಲ್ಪ ತಿನ್ಬೋದು, ಇಲ್ಲ ಅಂತಿಲ್ಲ. ಬಟ್ ನಾನು ಹೇಳಿದಂಗೆ ಡಯಾಬಿಟಿಸ್ನ ನಿಮ್ಮ ಟ್ರೀಟ್ಮೆಂಟ್ ಮಾಡ್ತಾ ಫಿಸಿಷಿಯನ್ ಡಿಸ್ಕಸ್ ಮಾಡಿ ತೊಗೊಳ್ಳಿ. ಸೊ ಈ ರೀತಿಯ ಅಂಶಗಳನ್ನ, ಮೈದಾ ಇರುವಂಥದ್ದು, ವೈಟ್ ಬ್ರೆಡ್ ಇರುವಂಥದ್ದು, ವೈಟ್ ರೈಸ್ ಅಂತ ಖಂಡಿತ ಅವಾಯ್ಡ್ ಮಾಡಿ ಆದಷ್ಟು ಡಯಾಬಿಟಿಸ್ ಅವರು. ಗುಡ್ ಬೈ ಟು ಶುಗರಿ ಡ್ರಿಂಕ್ಸ್ ಅಂತೀವಿ ಅಲ್ವಾ. ಈ ಸಾಫ್ಟ್ ಡ್ರಿಂಕ್ಸು, ಆಮೇಲೆ ಕಾರ್ಬೋನೇಟೆಡ್ ಡ್ರಿಂಕ್ಸು, ಲಸ್ಸಿಲಿ ತುಂಬ ಶುಗರ್ ಹಾಕ್ತಿರ್ತಾರೆ, ಆಮೇಲೆ ಎಕ್ಸಸ್ ಶುಗರ್ ಆಗಿರುವಂಥ ಫ್ರೂಟ್ ಜ್ಯೂಸ್ ಇರ್ಬೋದು, ಅಂಥವಕ್ಕೆಲ್ಲ ಗುಡ್ ಬೈ ಹೇಳಿ. ಈ ಸಾಫ್ಟ್ ಡ್ರಿಂಕ್ಸು, ಪ್ಯಾಕೇಜ್ ಜ್ಯೂಸಲ್ಲೆಲ್ಲ ಅದೇನೆ. ಯಾಕೆಂದರೆ ದೇ ಆರ್ ಲೋಡೆಡ್ ವಿತ್ ಶುಗರ್ ಆ್ಯಂಡ್ ಡೈರೆಕ್ಟ್ ಕ್ಯಾಲರೀಸ್. ಖಂಡಿತ ನಿಮ್ಮ ಡಯಾಬಿಟಿಸ್ಗೆ ಅದು ಅಪಾಯಕಾರಿ. ಖಂಡಿತ ಅವಕ್ಕೆಲ್ಲ ಗುಡ್ ಬೈ ಹೇಳಿ. ನಂಬರ್ 4ನೇದು ಫ್ರೈಡ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ಸ್ ಅಂತೀವಿ. ಚಿಪ್ಸ್ ಇರ್ಬೋದು, ಸಮೋಸ ಇರ್ಬೋದು, ಕುರ್ಕುಲ್ ತಿಂಡಿಗಳಿರ್ಬೋದು ಅಲ್ವಾ. ಜೊತೆಗೆ ಇನ್ಸ್ಟಂಟ್ ನೂಡಲ್ಸು, ಜಂಕ್ ಫುಡ್. ನೋಡಿ, ಜಂಕ್ ಫುಡ್ ಅನ್ನು ಮಿಸ್ನಾಮರ್ ಅಂತೀವಿ. ಜಂಕ್ ಫುಡ್ ಅನ್ಲೇಬೋದು, ಜಂಕ್ ಇಸ್ ಜಂಕ್, ಅದು ಫುಡ್ ಅಲ್ಲ ಅಲ್ವಾ. ಈ ಥರ ತೊಗೊಳಿಂದ ನಿಮಗೆ ಡೈರೆಕ್ಟ್ ಶುಗರ್ಗಿಂತೂ ಅಪಾಯಕಾರಿ ಮಾತ್ರ, ಜೊತೆಗೆ ನಿಮ್ಮ ಕೊಲೆಸ್ಟ್ರಾಲ್ ರೈಸ್ ಮಾಡುತ್ತೆ. ಸೊ ನಿಮ್ಗೆ ಗೊತ್ತಿರುವಂಗೆ ಡಯಾಬಿಟಿಸ್ ಅವ್ರಿಗೆ ಕೊಲೆಸ್ಟ್ರಾಲ್ ಕೂಡ ಅಸೋಸಿಯೇಟ್ ಇರುತ್ತೆ. ಡಯಾಬಿಟಿಕ್ ಕಾರ್ಡಿಯೋಪತಿ ಅಂತ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಸೊ ಈ ಥರ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡಿಕೊಂಡ್ರೆ ನಿಮ್ಮ ಹಾರ್ಟು ಕೂಡ ಪ್ರಾಬ್ಲಮ್ ಆಗುತ್ತೆ, ಇಸ್ಟಿಮಿಕ್ ಹಾರ್ಟ್ ಡಿಸೀಸ್ ಇರುತ್ತೆ. ಸೊ ಹಾಗೆ ಈ ರೀತಿಯ ಫುಡ್ನ ಡಯಾಬಿಟಿಸ್ ಇರೋರು ಖಂಡಿತ ಅವಾಯ್ಡ್ ಮಾಡಿ. 5ನೇದು ಬಂದು ಫುಲ್ ಫ್ಯಾಟಿ ಫುಡ್ಸ್ ಅಂತ ಹೇಳ್ತೀವಿ, ಡೈರಿ ಫುಡ್ಸ್. ನೋಡಿ, ನಿಮಗೆ ರೆಡ್ ಮೀಟ್ನ ಜಾಸ್ತಿ ಇರೋದನ್ನ ಅವಾಯ್ಡ್ ಮಾಡಿ. ಆಮೇಲೆ ಡೈರಿ ಲೈಕ್ ಫುಲ್ ಐಸ್ ಕ್ರೀಮ್ ಇರ್ತದೆ, ಅದನ್ನ ಅವಾಯ್ಡ್ ಮಾಡಿ. ಬಟರ್ ಅವಾಯ್ಡ್ ಮಾಡಿ. ಗೀನ್ ಎಕ್ಸೆಸ್, ತುಪ್ಪ ಜಾಸ್ತಿ ಅವಾಯ್ಡ್ ಮಾಡಿ. ಅದ್ರ ಬದಲು ಲೋ ಫ್ಯಾಟು, ಲೋ ಕ್ಯಾಲೋರೀಸ್ ಇರುವಂತಹ ಐಟಮ್ನ ಯೂಸ್ ಮಾಡ್ಬೋದು. ಐಸ್ ಕ್ರೀಮ್ ಎಲ್ಲ ಲೋಡೆಡ್ ವಿತ್ 1 ಸೆಕೆಂಡ್ ಶುಗರ್. ಸೊ ಹಾಗೆ ಅಂಥದ್ದನ್ನು, ಈ ಪೇಸ್ಟ್ರಿ ಇರ್ಬೋದು, ಅವನ್ನೆಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದಿಲ್ಲ. ನಂಬರ್ 6ನೇದು ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್. ನಾನು ಯಾವಾಗಲೂ ಹೇಳ್ತೀನಿ, ದೀಸ್ ಆರ್ ದ 2 ಕಿಂಗ್ಸ್ ವಿಚ್ ವಿಲ್ ಕಿಲ್ ಯು ವಿತೌಟ್ ಫೈಟಿಂಗ್ ವಿತ್ ಯು ಅಂತ ಅಲ್ವಾ. ಕಿಂಗ್ಸ್ ಅವ್ನು ನಿಮ್ಮ ಜೊತೆ ಖಡ್ಗ ತೆಗೆದುಬಿಟ್ಟು ಹಂಗೆ ಸಾಯಿಸ್ಬಿಡುತ್ತೆ. ಸೊ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಬೋತ್ ಆರ್ ವೆರಿ ಡೇಂಜರ್ಸ್. ಡಯಾಬಿಟಿಸ್ ಅವ್ರಿಗೆಲ್ಲ ಪ್ರತಿಯೊಂದು ಕಾಯಿಲೆಗೂ ಡೇಂಜರ್ ಅಲ್ವಾ. ನೀವು ದುಡ್ಡು ಕೊಟ್ಟು ಕಾಯಿಲೆ ಕಂಡ್ಕೊಂಡು ಲೆಕ್ಕ. ದುಡ್ಡು ಕೊಟ್ಟು ಸಿಗರೇಟ್ ತೊಗೊಳ್ತಾರೆ, ದುಡ್ಡು ಕೊಟ್ಟು ಮದ್ಯಪಾನ ಮಾಡ್ತೀರಾ, ಆರೋಗ್ಯನೂ ಹಾಳು, ದುಡ್ಡು ಹಾಳು, ನಿಮ್ಮ ಸಾಮಾಜಿಕ ಜೀವನವೂ ಹಾಳು, ನಿಮ್ಮ ಸಾಂಸಾರಿಕ ಜೀವನ ಹಾಳು, ವೈವಾಹಿಕ ಜೀವನ ಕೂಡ ಹಾಳಾಗುತ್ತೆ. ಸೊ ಹಾಗಾಗಿ ಖಂಡಿತ ಅವನ್ನ ಅವಾಯ್ಡ್ ಮಾಡಿ. ಜೊತೆಗೆ ಡ್ರಿಂಕಿಂಗ್, ಆಲ್ಕೋಹಾಲ್ ಅಷ್ಟೇ, ನಿಮಗೆ ಅದರಲ್ಲಿ ಶುಗರ್ ಲೆವೆಲ್ನ ಏರುಪೇರು ಮಾಡುತ್ತೆ, ಮತ್ತು ಖಾಲಿ ಹೊಟ್ಟೆಲಿ ಕುಡಿದಾಗ ಇದ್ದಷ್ಟು ತೊಂದರೆ ಆಗುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು, ಇಲ್ಲಾಂದರೆ ಮಾಡ್ರೇಷನ್ ತೊಗೊಳ್ಳೋದು, ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೆಯದು. ಗೊತ್ತಿದ್ದು ತಪ್ಪು ಮಾಡೋಕ್ಕೆ ಹೋಗ್ಬೇಡಿ, ಎಸ್ಪೆಷಲಿ ಡಯಾಬಿಟಿಸ್ ಅವ್ರನ್ನ ಅವಾಯ್ಡ್ ಮಾಡಿ. ಎಕ್ಸ್ಟ್ರಾ ಟಿಪ್ಸ್ ಒಂದಷ್ಟು ಹೇಳಲೇಬೇಕಲ್ವಾ. ನೀರು ಯಥೇಚ್ಛವಾಗಿ ಕುಡೀರಿ, ಟೈಮ್ಗೆ ಊಟ ತಿನ್ನಿ, ಮತ್ತು ಊಟ ತಿಂಡಿ ಸ್ಕಿಪ್ ಮಾಡಬೇಡಿ, ಹೈಪೋಗ್ಲೈಸಿಮಿಯಾ ಆಗಿಬಿಡುತ್ತೆ. 3 to 4 hours ಸ್ವಲ್ಪ ತೊಗೊಳ್ತಾ ಇದ್ದರೆ ನಿಮ್ಮ ಶುಗರ್ ಲೆವೆಲ್ ಮೇಂಟೈನ್ ಆಗುತ್ತೆ.
ಎಕ್ಸಸೈಸ್ ಕಂಪಲ್ಸರಿ ರೆಗ್ಯುಲರ್ ಮಾಡಿ, 30 ಮಿನಿಟ್ಸ್ ಪರ್ ಡೇ ಎಕ್ಸಸೈಸ್ ರೆಗ್ಯುಲರ್ ಮಾಡಿ, ಬಾಡಿ ವೆಯ್ಟ್ ಕಂಟ್ರೋಲ್ ಇಟ್ಕೊಳ್ಳಿ ಮತ್ತು ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ಳಿ. ಪ್ರಾಣಾಯಾಮ, ಧ್ಯಾನ, ಸುದರ್ಶನ ರೆಗ್ಯುಲರ್ ಮಾಡಿ. ಯಾಕಂತಂದರೆ ನಿಮ್ಮ ಮೈಂಡ್ ಚೆನ್ನಾಗಿರುತ್ತೆ. ಮನಸ್ಸು ಚೆನ್ನಾಗಿದ್ದರೆ ಮೈಂಡ್ ಟಾಕ್ಸ್ ಈಚ್ ಆ್ಯಂಡ್ ಎವ್ರಿ ಸೆಲ್ಲಿಂದ ಬಾಡಿ ಅಂತೀವಿ. ಸೊ ಮನಸ್ಸು ಚೆನ್ನಾಗಿತ್ತು ಅಂದರೆ ನಿಮ್ಮ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ. ಒಳ್ಳೊಳ್ಳೆ ಟಿಪ್ಸ್ ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋನ ಇವಾಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಡಯಾಬಿಟಿಸ್ ಪ್ರತಿಯೊಂದು ಫ್ಯಾಮಿಲಿ ಇದ್ದೇ ಇರುತ್ತೆ. ಖಂಡಿತ ಪ್ರತಿಯೊಬ್ಬರು ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿರುತ್ತೆ, ಎಲ್ಲರೂ ಫಾರ್ವರ್ಡ್ ಮಾಡಿ, ಎಲ್ಲರಿಗೂ ಲೈಕ್ ಮಾಡೋಕ್ಕೆ ಕೇಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಡಯಾಬಿಟಿಸ್ ಕಂಟ್ರೋಲ್ಡ್ ಲೈಫ್ನ, ಡಯಾಬಿಟಿಸ್ ಮುಕ್ತ ಲೈಫ್ನ ಲೀಡ್ ಮಾಡೋಣ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಅಂತ ಆಲ್ ದ ಬೆಸ್ಟ್.